ವೀಕ್ಷಕರೇ, ಇವತ್ತು ಒಬ್ಬೊಬ್ಬ ಕಲಾವಿದ ಒಬ್ಬ ನಟರು ಕೂಡ ಏನಂತಂದ್ರೆ ರಂಗಭೂಮಿ ಒಂದು ಕ್ಷೇತ್ರದಿಂದ ಏನಂತಂದರೆ ಹವ್ಯಾಸಿ ರಂಗಭೂಮಿಯಲ್ಲಿ ಏನಂದರೆ ಕೆಲಸಗಳನ್ನ ಮಾಡಿ ನಾಟಕಗಳನ್ನ ಪ್ರದರ್ಶನ ಕೊಟ್ಟು ತನ್ನ ಸಾಧನೆ ಏನಂದರೆ ಉತ್ತುಂಗಕ್ಕೆ ಕೊಂಡೊಯ್ತಕ್ಕಂಥ ಒಂದು ಮೊದಲನೇ ಕ್ಷೇತ್ರ ಅಂತಕ್ಕಂಥ ಹವ್ಯಾಸಿ ರಂಗಭೂಮಿ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಏನಂದರೆ ಚಂದ್ರಕಾಂತ್ ಹೊಸ್ಮನಿ ಅವರು ಏನಂದರೆ ಬಹಳಷ್ಟು ಏನಂತಂದರೆ 25ಕ್ಕೂ ಹೆಚ್ಚು ನಾಟಕಗಳನ್ನ ಪ್ರದರ್ಶನ ಕೊಟ್ಟಿದ್ದಾರೆ. ಹಾಗೂ ಕೂಡ ಇವರ ಒಂದು ವ್ಯಕ್ತಿತ್ವ ನೋಡಬೇಕಾಗಿದ್ದು ಏನಂದರೆ ಒಂದು ಸಾಮಾಜಿಕ ಚಿಂತನೆಯ ಸೋಷಿಯಲ್ ಏನಂದರೆ ನಮ್ಮ ನಾಡಿನ ಸುತ್ತಲೂ ಜನಗಳಿಗೆ ಯಾವ ರೀತಿ ನಾಟಕಗಳನ್ನ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ನಾಟಕಗಳನ್ನ ಕೊಟ್ಟಂಥ ಒಂದು ಕಲಾವಿದರು ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ಅವರಿಗೆ ಸ್ವಾಗತ ನಾವು ಬಯಸೋಣ. ತಮಗೆ ಸ್ವಾಗತ ಈ ವಿಶೇಷ ಕಾರ್ಯಕ್ರಮಕ್ಕೆ. ತಾವು ಈ ಒಂದು ಹವ್ಯಾಸಿ ಕಲಾವಿದರಾಗಿ ಎಷ್ಟು ವರ್ಷಗಳಿಂದ ತಾವು ಕೆಲಸಗಳನ್ನ ಮಾಡ್ತಾ ಇದ್ರಿ, ಏನೆಲ್ಲ ಮಾಡಿದ್ರಿ ಹವ್ಯಾಸಿ ಕಲಾವಿದರ? ಸರ್, ನಾನು ಸುಮಾರು 1992-93ರಿಂದ ನನ್ನ ಕಾಲೇಜುಗಳಲ್ಲಿ ನಾನು ಮಾಡ್ತಾ ಇದ್ದೀನಿ. ಅದಾದ ನಂತರ ನಮ್ಮದೇ ಅಂತ ಒಂದು ಕಲ್ಚರಲ್ ಟೀಮ್ನ ಕಟ್ಕೊಂಡು ಆವಿಷ್ಕಾರ ಕಲಾವೇದಿಕೆ ಅಂತ ಇತ್ತು. ಅದರಲ್ಲಿ ಕೆಲವು ಜನ ವರ್ಕ್ ಮಾಡ್ತಾ ಇದ್ದೀನಿ. ಅದಂತೂ ಸುಮಾರು ಅಲ್ಲಿ ಸಾಕಷ್ಟು ಅಲಗಲೆ ಬೇಡ ಕಾರಣ ಈ ಮಣ್ಣಾದ ಮನೆಯ ಮಕ್ಕಳು ಈ ಥರ ಕ್ರಾಂತಿಕಾರಿ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ದೀನಿ. ಆ ಒಂದು ವೇದಿಕೆಯಿಂದ ಬೀದಿ ನಾಟಕಗಳನ್ನ ಮಾಡ್ತಾ ಇದ್ದೀನಿ. ಬೀದಿ ನಾಟಕಗಳು ಇವತ್ತಿನ ಜನಸಾಮಾನ್ಯರ ಸಮಸ್ಯೆಗಳನ್ನ ತಗೊಂಡು ಅದನ್ನ ಜನಗಳಿಗೆ ಯಾವ ರೀತಿ ನಾವು ನೇರವಾಗಿ ಇಂಥ ಸಮಸ್ಯೆ ಇದೆ ಅಂತೇಳಿ ಯೋಚನೆ ಮಾಡೋಕ್ಕೆ ಹೋದ್ರೆ ತಿಳಿಯಂಗಿಲ್ಲ. ಕೆಲವು ನಾಟಕಗಳಿಂದ ಅಟ್ರಾಕ್ಟಿವ್ ಆಗಿ ಮಾಡಿದರೆ ಅದು ಅರ್ಥ ಆಗ್ತದೆ. ಹಂಗಾಗಿ ನಾವು ಆ ನಾಟಕಗಳನ್ನ ಮಾಡ್ತಾ ಇದ್ದೀವಿ. ತದನಂತರ 2004ರಲ್ಲಿ ಕೈಲಾಸಂ ಹವ್ಯಾಸಿ ಕಲಾವೇದಿಕೆ ಅಂತ ಒಂದು ವೇದಿಕೆಯನ್ನು ಸ್ಥಾಪನೆ ಮಾಡ್ತೀವಿ. ಅದ್ರ ಮುಖಾಂತರ ಸುಮಾರು ನಾವೊಂದು 15 ಜನ ಸ್ನೇಹಿತರೆಲ್ಲ ಸೇರಿ ಅದರಲ್ಲಿ ಮೊಟ್ಟ ಮೊದಲಾಗಿ ನಾವು ಆ ವೇದಿಕೆ ಮುಖಾಂತರ ತಗೊಂಡಿರೋದು ಮಣ್ಣಾದ ಮಣ್ಣಿನ ಮಕ್ಕಳು ಅಂತ ಡಾಕ್ಟರ್ BR ಮಂಜುನಾಥ್ ಅಂತೇಳಿ ಅದನ್ನು ಬರೆದಂಥ ರೈಟರ್ ಅವರು. ಮಣ್ಣಾದ ಮಣ್ಣಿನ ಮಕ್ಕಳು ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ತೊಗರಿ ಬೆಳೆದು ಲಾಸ್ ಆಗಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಒಂದು ನಾಟಕ. ಅವ್ರ ರೈತನಾದ್ರಿಂದ ಮೇಲೆ ಮಳೆ ಹೋಗ್ತದೆ, ವ್ಯಾಪಾರ ಇದು ಸಿಕ್ಕಂತ ಇದನ್ನು ಅಡಿಕೆ ತೊಗೊಂಡು ರೇಟ್ ಸಿಗೋಂಗಿಲ್ಲ, ಹಂಗಾಗಿ ಆತ್ಮಹತ್ಯೆ ಮಾಡ್ತಾರೆ. ಇನ್ನೊಂದು ಜೇವರ್ಗಿ ತಾಲೂಕು ಅಲ್ಲೆಲ್ಲ ಗುಲ್ಬರ್ಗ ಸುತ್ತಮುತ್ತ ಸಾಕಷ್ಟು ಆತ್ಮಹತ್ಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ನಾಟಕನ ಸುಮಾರು 50-60 ಪ್ರದರ್ಶನಗಳನ್ನ ಕಂಡಿದ್ದು. ಗುಲ್ಬರ್ಗ ಜಿಲ್ಲೆಯಾದ್ಯಂತ ಸಾಕಷ್ಟು ಹಳ್ಳಿಗಳಿಂದ ಬಂದು ನಾವು ಕೆಲಸ ಮಾಡಲಿ ಬಂದು ನಾವು ಒತ್ತಾಯಗಳು ಕರ್ಕೊಂಡು ಹೋಗಿಲ್ಲ ಈ ನಾಟಕ ನಮ್ಮ ಊರಿಗೆ. ಅದಾದ ನಂತರ ಕೆಲವು ದಿನಗಳ ನಂತರ ಮತ್ತೆ ಹಲಗಲೆ ಬೇಡ್ರ ಹಲಗಲೆ ಬೇಡ್ರ ಹತ್ತಾರಮನೆ ಅಂತಂದರೆ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಒಂದು ಇದನ್ನು ತೊಗೊಂಡ್ಬರ್ತಾರೆ, ಕಾಯ್ದೆನ ತರ್ತಾರೆ. ಹಳ್ಳಿಗಳಿರ್ತಕ್ಕಂಥ ಎಲ್ಲ ಇವರು ಹತ್ತಾರುಗಳನ್ನ ವಾಪಸ್ ಸರ್ಕಾರಕ್ಕೆ ಒಪ್ಪಿಸ್ಬೇಕಂತ. ಅವಾಗ ಹಲಗಲಿ ಇರ್ತಕ್ಕಂಥ ಯುವಕರು ಅದನ್ನು ಒಪ್ಪಿಸಂಗಿಲ್ಲ. ಅವ್ರದ್ದೇ ಆದಂಥ ಒಂದು ತಂಡ ತಗೊಂಡು ಅವ್ರು ನಾವು ಹತ್ತಾರು ಯಾವುದೇ ಕಾರಣಕ್ಕೂ ನಾವು ಹತ್ಯಾರುಗಳನ್ನೆಲ್ಲ ಒಪ್ಪಿಸಂಗಿಲ್ಲ, ಅವ್ರಿಗೆ ಹತ್ಯಾರಗಳನ್ನ ಒಪ್ಪಿಸೋದಿಲ್ಲ ಅಂತೇಳಿ ಅದನ್ನು ಒಪ್ಪಿಸಲಾರ್ದರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸತ್ತಂತ ಆ ಒಂದು ನಾಟಕ. ಅದಾದ ನಂತರ ಸ್ವಲ್ಪ ಮುಂದೋಗಿ ಹತ್ಯಾರಗಳೆಲ್ಲ ಅದಕ್ಕೆ ಬಳಸ್ಕೊಳ್ತಾ ಇದ್ರು. ಹತ್ಯಾರಗಳನ್ನ ಏನಿತ್ತು ಹತ್ಯಾರ ಬಳಸ್ತಕ್ಕಂಥ ಅವ್ರಿಗೆ ಏನಂತಂದ್ರೆ ಅವರೆಲ್ಲ ಬೇಟೆಗಾರ, ಹಲಗಲ್ಲಿ ಇರ್ತಕ್ಕಂಥ ಸಾಕಷ್ಟು ಬೇಟೆಗಾರ. ಇಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಏನಾಯಿತು ಅಂತಂದ್ರೆ ಅವಾಗ ಇವ್ರ ಹತ್ರ ಹತ್ಯಾರಗಳಿತ್ತು. ನಮ್ಮ ಸ್ವಾತಂತ್ರ್ಯ ಸಲ ಹೋರಾಟ ಮಾಡ್ತಾರೆ. ಆಮೇಲೆ ಬ್ರಿಟಿಷರು ಯಾರಾದರೂ ಹಳ್ಳಿಯಲ್ಲಿ ಇದು ಮಾಡಿ ಅವಾಗೆಲ್ಲ ಏನಿತ್ತಂದ್ರೆ ಎಲ್ಲಿ ದವಸಧಾನ್ಯಗಳು ಜಾಸ್ತಿ ಬೀಳ್ತದೆ ಬ್ರಿಟಿಷರು ಬರ್ತಿದ್ರು ತೊಗೊಂಡು ಹೋಗ್ಬಿಟ್ಟಿದ್ರು ಅಷ್ಟೇ. ಹಂಗಾಗಿ ಅಲ್ಲಿ ಅವರು ಅದಕ್ಕೆ ಆಸ್ಪದ ಕೊಡಬಾರ್ದು. ಇವ್ರ ಬಳಿ ಇರ್ತಕ್ಕಂಥ ಹತ್ಯಾರಗಳನ್ನ ನಾವು ಕಸ್ಕೊಂಡು ಹೋಗ್ಬಿಟ್ರೆ ಇವರು ಏನು ಮಾಡೋಕ್ಕಾಗಿಲ್ಲ. ಎದರಿಂದ ಇವ್ರ ಬಳಿ ಆಯುಧಗಳಿಲ್ಲಂದ್ರೆ ಯಾವ ರೀತಿ ಹೋರಾಟ, ಬರಿಕೆಯಲ್ಲಿ ಹೋರಾಟ ಮಾಡ್ಬೇಕಲ್ಲ. ಅಲ್ಲಿಗೆ ಹಂಚ್ಕೊಂಡು ನಾವು ಪಿಸ್ತೂಲ್ಗಳ ಬಂಧುಗಳನ್ನು ಇದು ಸರಿತಾರ ಅನ್ನೋ ದೃಷ್ಟಿಯಿಂದ ಅವರು ಇವರು ಹತ್ಯಾರನ್ನ ತಂದು ಒಪ್ಸ್ರಿ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಇವರು ಕೆಲವು ಜನ ಲೇಡೀಸು, ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ಲರೂ ಸೇರಿ ನಾವು ಹತ್ಯಾರ ಯಾವುದೇ ಕಾರಣಕ್ಕೂ ಹತ್ಯಾರ ಒಪ್ಸಂಗಿಲ್ಲ ಅಂತೇಳಿ ಹೋರಾಟ ಮಾಡ್ತಾರೆ. ಜನಗಳೆಲ್ಲ ಮಕ್ಕಳು ಒಂದು ಕಡಿತು, ಹೆಣ್ಮಕ್ಳು ಒಂದು ಕಟ್ಟಿಕೊಂಡು ಯುವಕರೆಲ್ಲ ಸುತ್ತಾಗಿ ಒಂದು ಸಣ್ಣ ಹಳ್ಳಿ ಅದು ಅಲ್ಲಿ ನಿಂತು ಹೋರಾಟ ಮಾಡ್ತಾರೆ. ಆ ಒಂದು ನಾಟಕನ ಅನಂತರ ಕಕೇಶಿಯನ್ ಚಾಪ್ಸ್ ಅಂತ ಬ್ರೆಂಡರ್ ಬ್ರೆಕ್ಟ್ಗಳು ಬ್ರೆಕ್ಟ್ ಅವ್ರದ್ದು ಕಕೇಶಿಯನ್ ಚಾಕ್ ಸರ್ಕಲ್ ಅನ್ನೋ ಒಂದು ನಾಟಕ. ಅದರಲ್ಲಿ ಒಂದು ಮಗು
ಜನರಲ್ ಆಗಿ ಕೇಳಿದ್ದು. ಒಂದು ರಾಜಧಾನಿ ಇರ್ತದ, ರಾಜ ಅಲ್ಲಿ ದಿವಾಳಿ ಆಗ್ತದೆ, ಪಕ್ಕದ ರಾಜ್ಯದಲ್ಲಿ ಬಂದು ಅವಳಿ ಮಾಡ್ತಾರೆ. ಆವಾಗ ರಾಣಿ ತನ್ನ ಸೌಂದರ್ಯ ಹಾಳಾಗ್ಬೋದು, ತನ್ನ ಸಂಪತ್ತು ಹಾಳಾಗ್ಬೋದು ಅಂತೇಳಿ ಅಡದಂಥ ಮಗನ್ನೇ ಬಿಟ್ಟು ಹೋಗ್ಬಿಡ್ತಾರೆ. ಅದು ನೆನಪಿರಲ್ಲ ಆಕೆ ಮಗೋದ ನಂದು ಅಂತ. ಆಕೆ ಬರೀ ತನ್ನ ಬರಲಿರ್ತಕ್ಕಂಥ ಒಬ್ಬರು ಇವರು ತಗೊಂಡು ಪರಾಜ ಆಗ್ತಾರೆ. ಅಲ್ಲಿ ಆ ಒಂದು ಆಸ್ಥಾನದಲ್ಲಿ ದಾಸಿಯಾಗಿರ್ತಾರೆ ದೂಷ ಅಂತ. ಆ ದಾಸಿ ಆ ಮಗುನ ತಗೊಂಡು ಸಾಕ್ತಾಳೆ. ಮುಂದೊಂದು ದಿನ ಆ ಮಗುನ ಎಲ್ಲೋ ರಾಣಿ ಕಣ್ಣಿ ಬಿಡ್ತಾರೆ. ಅವಾಗ ಆ ರಾಣಿ ನನಗೆ ಬೇಕು ಅಂತೇಳಿ ಇದು ಮಾಡ್ತಾರೆ. ಅಲ್ಲಿ ಒಬ್ಬ ಆ ನಾಟಕದಲ್ಲಿ ಒಂದು ಮೇನ್ ಪಾತ್ರ ಏನು ಬರ್ತಂತಂದರೆ, ಊರಿಗೆ ಕೆಲವೊಬ್ಬ ಒಬ್ಬ ಹುಂಡ ಇರ್ತಾನೆ. ಆತ ಏನು ಮಾಡ್ತಾನೆ, ಅವನೇ ರಾಜಕೀಯ, ನಾನೇ ಜಡ್ಜ್ ಅಂತಾನೆ. ನಾನೇ ಜನ ಮಾಡಿದ್ವಿ ಆ ನಾಟಕದಲ್ಲಿ. ಅದ ಮಗುನ ಬಿಟ್ಟು ರಾಣಿ ಹೋಗ್ತಾಳ, ಅಲ್ಲಿ ಭೂಷಣ್ ಒಂದು ದಾಸಿ ಆ ಮಗುನ ಸಾಕ್ತಾಳ. ಮುಂದೆ ಅಸ್ದಾಕ್ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾನೆ. ಅದು ಆ ಪೋರ್ಷನ್ ಆದಮೇಲೆ ಬರ್ತಾನೆ ಅಸ್ದಾಕ್ ಅನ್ನೋ ಒಂದು ಕ್ಯಾರೆಕ್ಟರ್. ಅತ್ಯಂತ ಗುಂಡ, ಅತ್ಯಂತ ಕುಂಟ. ಈ ಹುಡುಗಿ ಏನೇ ಇದ್ರು ಈ ರಾಜ್ಯದಲ್ಲಿ ರಾಜ್ಯ ದಿವಾಳಿ ಆದ್ಮೇಲೆ ಅವನೇ ಅಲ್ಲಿ ನ್ಯಾಯಾಧೀಶ. ಅಸ್ದಾಕ್ ನಾನೇ ನ್ಯಾಯಾಧೀಶ ಅಂತ ಬರ್ತಾನೆ. ಅವಾಗ ಅಸ್ದಾಕ್ ಎಲ್ಲರೂ ಅವನಿಗೆ ಹಂಚಿ ನ್ಯಾಯ ಕೇಳಕ್ಕೆ ಬರ್ತಾನೆ. ಅವನು ಗುಂಡಾದನ, ಕುಂಟದನ, ಸಾಕಷ್ಟು ದಬ್ಬಾಳಿಕೆ ಮಾಡ್ತಾನೆ ಅಂತೇಳಿ ನ್ಯಾಯ ಕೇಳೋನ ಹತ್ರ ಅವನೇ ಕರ್ಸ್ಕೊತಾನೆ. ನಾನೇ ನ್ಯಾಯ ಹೇಳ್ತೀನಿ, ನನ್ನ ಹತ್ರ ಬರಬೇಕು, ನನ್ನ ಹತ್ರ ಯಾರು ಹೋಗಂಗಿಲ್ಲ, ನಂಗೆ ನ್ಯಾಯ ಸಿಗ್ತದಂತ ಪಬ್ಲಿಕ್ ಹೋಗಂಗಿಲ್ಲ. ಇವನು ಗುಂಡಾದ ಹೊಡಿತಾನ, ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅಂತೇಳಿ ಅವನ ಹತ್ರ ಹೋಗ್ಬೇಕು. ಆ ಥರ ನ್ಯಾಯಾಧೀಶ ಅವನು. ಆ ನ್ಯಾಯಾಧೀಶ ಎಂಥ ನ್ಯಾಯ ಕೊಡ್ತಾನೆ ಅಂತಂದ್ರೆ, ಲಾಸ್ಟಿಗೆ ಒಂದು ಸಣ್ಣ ಇಂಚ್ನ ಹೇಳ್ತೀನಿ ನಿಂತಾಗಿ ಏನೆಲ್ಲ ನಡೀತದೆ. ಆ ಕಡೆ ವಕೀಲರು, ಈ ಕಡೆ ವಕೀಲರು, ವಾದ ವಿವಾದಗಳು ನಡೀತದೆ. ಲಾಸ್ಟಿಗೆ ಆ ನ್ಯಾಯಾಧೀಶನ ಮಗನ ತಂದು ನಿಂದಿರ್ಸ್ತಾರೆ. ಮಗನ ತಂದು ನಿಂದಿರ್ಸ್ತಾರೆ. ಇಬ್ಬರನ್ನ ರಾಣಿನ ದಾಸಿನ ನಿಂದಿರ್ಸ್ತಾನೆ. ಆ ಕಡೆ ಈ ಕಡೆ ಹೇಳ್ಕೊಂಡು ಈ ಕಡೆ ಹೇಳ್ಕೊಂಡು ಮಗುನ ಯಾರು ಹೇಳ್ಕೋತೀರಿ ಅವ್ರ ಕಡೆ ಮಗು ಹೋಗ್ತಾನೆ ಅಂತೇಳಿ ಅನೌನ್ಸ್ ಮಾಡ್ತಾನೆ ನ್ಯಾಯಾಧೀಶ ಹಸ್ದಾಕನ. ಆವಾಗ ರಾಣಿ ಏನು ಮಾಡಿ ಇಬ್ಬರು ಹಿಡ್ಕೋತಾರೆ. ರಾಣಿಗೆ ಏನು ಅನ್ಸಂಗಿಲ್ಲ, ಹಿಡ್ಕೊಂಡ್ಬಿಡ್ತಾಳೆ, ಗಟ್ಟಿನ ಹಿಡ್ಕೊಂಡ್ಬಿಡ್ಬೇಕಂತ. ದಾಸಿಗೆ ಕೈ ಗಟ್ಟಿ ಹಿಡ್ಕೊಂಡ್ರೆ ಮಗುಗೆ ಎಲ್ಲಿ ತ್ರಾಸ ಆಗ್ತದೇನು ಅಂತ ಒಂದು ಹಂಚ್ಕೊತ ಅದನ್ನ ಹಿಡ್ಕೊಂಡಿರ್ತಾಳೆ. ಪಟ್ನ ರಾಣಿಗೆ ಹಿಡ್ಕೊಂಡಿರ್ತಾಳ, ಎಳೀರಿ ಅಂತ ಹೇಳ್ಕೊಂಡ್ಬಿಡ್ತಾಳೆ ರಾಣಿ ಪಟ್ನ. ಆಕೆಗೆ ಫೀಲಿಂಗ್ ಇಲ್ಲ, ಈಕೆಗೆ ಫೀಲಿಂಗ್ ಇಲ್ಲ. ಆಕೆ ಬಿಟ್ಬಿಡ್ತಾಳೆ. ಯಾಕೆ ನಾನು ಹಿಡಿದು ಹೇಳ್ದೆ ಅಂದ್ರೆ ನನ್ನ ಮಗನ ಕೈ ಬೇಕಾಗ್ತದೆ ಅನ್ನೋ ಒಂದು ಫೀಲಿಂಗ್ ಇರ್ತದೆ. ಇದನ್ನು 3 ಸಲ ಮಾಡಿಸ್ತಾನೆ. 3 ಸಲದಲ್ಲಿನೂ ದಾಸಿ ಬಿಟ್ಬಿಡ್ತಾಳೆ. ಆಕೆ ರಾಣಿ ಹೇಳ್ಕೊಂಡು ಹೋಗ್ಬಿಟ್ಟ. ಆಕೆ ಕಡೆ ಎಲ್ಲ ಖುಷಿ, ನಾನೇ ಗೆದ್ದೆ ಅಂತ. ಆಮೇಲೆ ಮತ್ತೆ ಕೆಲವು ಡಿಸ್ಕಷನ್ಸ್ ಎಲ್ಲ ನಡೀತದೆ. ಆಮೇಲೆ ನ್ಯಾಯಾಧೀಶ ಅವರು ನ್ಯಾಯನಾಗಿ ತೀರ್ಪು ಕೊಡ್ತಾರೆ. ಮಗುನ್ನ ಯಾರು ಹೆತ್ತಿದೀವಿ ಅನ್ನೋದಕ್ಕಿಂತ ಮಗುನ್ನ ತಾಯಿಯಾಗಿ ಬೆಳೆಸಿದವ್ರು ಯಾರು, ಅದನ್ನು ಮಗು ರೂಪ ಕೊಟ್ಟವ್ರು ಯಾರು, ಅದಕ್ಕೆ ಸಂಸ್ಕೃತಿ ಕೊಟ್ಟವ್ರು ಯಾರು, ತಾಯಿ ಮಮತೆಯನ್ನು ತೋರಿಸ್ಕೊಳ್ತಾರೆ ಯಾರು, ಅವರು ನಿಜವಾದ ತಾಯಿ. ಅದಕ್ಕೆ ತಾಯಿ ಆಗಬೇಕಂತ ಇಲ್ಲ, ತಾಯಿ ತನ್ನನ್ನು ತೋರಿಸ್ಬೇಕಿ ತಾಯಿ. ಆ ತಾಯಿ ತನ್ನ ತೋರಿಸಿದ್ದು ಇಲ್ಲಿ ರಾಣಿ ಎಲ್ಲ ದೂಷ ಅನ್ನೋ ದಾಸಿ ತೋರಿಸ್ತಾರ, ಮಗು ಅಕ್ಕಿ ಸೇರ್ಬೇಕಂತ ತೀರ್ಮಾನ ಹಂಗ. ಅದು ಆ ಅಸ್ದಾಕ್ ರೂಲ್ನ ನಾನು ಮಾಡಿದ್ದೆ. ಅದು ಸುಮಾರು ಗುಲ್ಬರ್ಗದಲ್ಲಿ ಆ ಟೈಮಿಗೆ ಇನ್ನು ನಾಟಕ ತಂಡಗಳಲ್ಲಿದ್ದು ಸಾಕಷ್ಟು ಸಮುದಾಯ ಇತ್ತು, ರಂಗಮಾಧ್ಯಮ ಅಂತ ಇತ್ತು, ಒಂದು 5-6 ರಂಗತಂಡ ಎಲ್ಲ ಸ್ಟಾಪ್ ಆಗಿದೆ. ಯಾರಿಗೂ ಆ್ಯಕ್ಟಿವಿಟೀಸ್ ಮಾಡ್ತಿರ್ಲಿಲ್ಲ. ಯಾವಾಗ ಈ ನಾಟಕ ಪ್ರದರ್ಶನ ಆಗಿಬಿಟ್ಟಿತ್ತು, ಸುಮಾರು ಮೆಡಿಕಲ್ ಕಾಲೇಜ್ನವ್ರು ಬಂದು ದಿನ ನೋಡಿ, ನಮ್ಮಲ್ಲಿ ಮಾಡಿದ್ವಿ, ಯೂನಿವರ್ಸಿಟಿದಲ್ಲಿ ಮಾಡಿದ್ವಿ, ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ವಿ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮಾಡಿದ್ವಿ, ಕನ್ನಡ ಭವನದಲ್ಲಿ, ಆಮೇಲೆ ಇಂಜಿನಿಯರ್ ಆಫ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿದ್ವಿ. ಸಾಕಷ್ಟು ಒಂದು ಸುಮಾರು ಗುಲ್ಬರ್ಗ ಲೋಕಲ್ನಲ್ಲೇ ಒಂದು 20-25 ಶೋಗಳಾಯ್ತದೆ. ಇನ್ನೂ ಅದೇ ನಾಟಕನೇ ಬೇಕನ್ನೋರು ಪ್ರತಿಯೊಬ್ಬರು, ಇಲ್ಲ ನಾಟಕ ಬೇಕು ಅಂತ. ಹಳ್ಳಿಗಳಿಂದ ನಗನೂರು, ಸುತ್ತಮುತ್ತ ತಾಲೂಕು ನಗನೂರಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾರೆ ಇನ್ಸ್ಟಾಪ್. ಅವರು ಅದನ್ನು ಆ ನಾಟಕ ಇಲ್ಲಿ ಪ್ರದರ್ಶನ ಆಗಲೇಬೇಕು ಅಂತೇಳಿ ಹಠ ಹಿಡಿದು ಆ ನಾಟಕನಲ್ಲಿ ಪ್ರದರ್ಶನ ಅಂತ ಒಂದು ನಾಟಕ. ಅದು ಲಾಸ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ಲು ಕಾಂಪಿಟೇಷನ್ ಅಂತ ಬರುತ್ತೆ. ಇಂಡಿಯಾನ ರಿಪ್ರೆಸೆಂಟೇಟಿವ್ ಆ ನಾಟಕ ತಗೊಂಡು ನಾವು ಹೈದ್ರಾಬಾದ್ನಲ್ಲಿ ನಡೀತದೆ ಅಂತಾರಾಷ್ಟ್ರೀಯ ನಾಟಕೋತ್ಸವ ಅಂತೇಳಿ.
ಭಾರತದ ಪರವಾಗಿ ಈ ನಾಟಕನ ತಗೊಂಡು ಅಂತಾರಾಷ್ಟ್ರೀಯ ಪ್ರದರ್ಶನದಲ್ಲಿ ನಾವು ಮಾಡಿದ್ವಿ. ಅವಾಗ ಅದು ಅಲ್ಲಿ ನಾವು ಸೆಕೆಂಡ್ ಪ್ರೈಸ್ನ ತಗೊಂಡು. ಸರ್, ಈ ನಾಟಕಗಳ ಪ್ರದರ್ಶನಗಳಾಗಿರುವುದು ಕಲೆ ಮತ್ತು ಸಂಸ್ಕೃತಿ ಅಂತಕ್ಕಂಥ ನೋಡೋದಕ್ಕಾಗಿದ್ದಲ್ಲಿ ಹೆಚ್ಚು ಹಳ್ಳಿಗಳಲ್ಲಿ ಇರತಕ್ಕಂಥ ಒಂದು ಪ್ರತಿಭೆಗಳನ್ನ ಎಲ್ಲಿ ಗುರುತಿಸ್ಬೋದು, ಅಲ್ಲಿನ ಒಂದು ಜನತೆ ಬಗ್ಗೆ ಹೇಳೋದಾಗಿರ್ತದೆ. ಯಾಕಂದರೆ ಅವರಲ್ಲಿ ಇರತಕ್ಕಂಥ ಒಂದು ಕೌಶಲ್ಯಗಳು ಹೆಚ್ಚು ಎಲ್ಲೂ ಸಿಗೋಂಗಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಇದ್ರ ಬಗ್ಗೆ ತಾವೇ ಹೇಳೋದು. ಅಲ್ಲಿ ಏನಿದೆ, ನಾವು ಹಳ್ಳಿಗಳಲ್ಲಿ ನಾವು ನಾಟಕಗಳು ಮಾಡಿಸ್ಬೇಕಂತಂದರೆ ಇವತ್ತೇನಿದೆ, ಹಿಂಗೆಲ್ಲ ವೃತ್ತಿ ರಂಗಭೂಮಿಗಳು ಕರೆಕ್ಟು. ನಾಟಕ ಇದಕ್ಕೆ ಬೇಸ್ ಅದೇ, ವೃತ್ತಿ ರಂಗಭೂಮಿನೇ ಬೇಸ್ ನಾಟಕ ಅಂತ ಒಂದು ಬರ್ತೈತೆ. ಬಟ್ ಇವತ್ತು ಬರ್ತಾ ಏನಾಗ್ತದೆ, ಅದೆಲ್ಲ ಕಮರ್ಷಿಯಲ್ ಆಗೋದು, ಬರೀ ಜನಗಳು ಎಂಟರ್ಟೈನ್ ಮಾಡೋದು, ಥೀಮ್ ಏನದಂತ ನೋಡೋದಿಲ್ಲ. ಎಂಟರ್ಟೈನ್ ಮಾಡಬೇಕು, ದುಡ್ಡು ತಗೊಂಡು ಹೋಗೋದು. ಪರಿಸ್ಥಿತಿಗಳು ಹಂಗಿರ್ತಾವೆ. ಈಗ ಅವ್ರು ಎಂಟರ್ಟೈನ್ ಮಾಡಲಿಲ್ಲ ಅಂದರೆ ಯಾರು ಹೋಗೋಂಗಿಲ್ಲ ನೋಡಿ, ಅವ್ರು ಬದುಕೋದು ಕಷ್ಟ ಆಗ್ತದೆ ಕೆಲವರು. ಹಂಗಾಗಿ ಆ ಕಡೆ ಹೋಗ್ಬಿಟ್ಟು ಆ ಕಡೆ ಹೋಗ್ತಿರೋದ್ರಿಂದನೇ ಹವ್ಯಾಸ ರಂಗಭೂಮಿ ಮುಂದೆ ಹೋಗ್ಬಿಡ್ತೀವಿ. ಇವರು ವೃತ್ತಿ ರಂಗಭೂಮಿದವರು ಆ ಥರ ಕೆಳಗೆ ಹೋಗ್ತಿದ್ದಲ್ಲಿ, ಈ ಪರ್ಯಾಯವಾಗಿ ಕೆಲವೊಬ್ಬರು ಇಲ್ಲ, ಈ ಟೇಸ್ಟ್ ಬೇಡ, ಸಾಮಾಜಿಕವಾಗಿ ಹೋಗೋಣ, ಸಾಮಾಜಿಕ ಸಮಸ್ಯೆಗಳು ಎಷ್ಟೋ ಇದೆ, ಅದನ್ನು ತೊಗೊಂಡು ಹೋಗೋಣ ಅಂತ ಒಂದು ಪೀಳಿಗೆ ಬಂದಾಗ ಈ ಹವ್ಯಾಸಿ ರಂಗಭೂಮಿ, ಹವ್ಯಾಸಿ ಕಲಾವಿದರು, ಅಲ್ಲಿಂದ ಹವ್ಯಾಸಿ ನಾಟಕಗಳು. ಈಗ ಹಳ್ಳಿಗಳಲ್ಲಿ ನಾವು ಅವ್ರ ಹತ್ರ ಸಾಕಷ್ಟು ಒಳ್ಳೊಳ್ಳೆ ಕಲಾವಿದರು, ಹಳ್ಳಿಗಳಲ್ಲಿ ಸಾಮಾನ್ಯ ಕಲಾವಿದರಿಲ್ಲ. ಈ ನಾಟಕಗಳನ್ನು ಬ್ರೆಡ್ ನಾಟಕ ತೊಗೊಂಡು ವೆಕೇಶನ್ ಚಾಕ್ ಸರ್ಕಲ್ ಮಾಡಿ ಅಂತಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಎಜುಕೇಷನ್ ಬೇಕು. ಆಮೇಲೆ ಅರ್ಥ ಮಾಡ್ಕೊಳ್ಳೋ, ಈ ನಾಟಕನ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ರೈತರಲ್ಲಿಲ್ಲ. ಈ ರೈತರಿಗೆ ಎಂಥ ನಾಟಕ ಬೇಕು, ನಮ್ಮ ಮಣ್ಣಾದ ಮಣ್ಣಿನ ಮಕ್ಕಳು ನಾಟಕ, ಅದಕ್ಕೆಲ್ಲ ಬೇಡ, ಹತ್ತಾರು ಲಡಾಯಿ ಬೇಕು. ಇಂಥ ನಾಟಕಗಳನ್ನ ಇಷ್ಟಪಡ್ತಾರೆ. ನಾವು ಎಷ್ಟು ನಮ್ಮ ತಂಡದಿಂದ ಅದೇ ಥರ ನಾಟಕಗಳನ್ನ ಸಾಕಷ್ಟು ಮಾಡಿದ್ವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ನಾಟಕಗಳು ಆವಿಷ್ಕಾರದಿಂದ ನಾವು ತಗೊಂಡು, ಆವಿಷ್ಕಾರದ ಸಾಕಷ್ಟು ಕಾಂಟ್ರಿಬ್ಯೂಷನ್ ಇದೆ. ಆವಿಷ್ಕಾರ ಸಂಸ್ಕೃತಿಯಲ್ಲಿ ಅವ್ರು ಎಷ್ಟೋ ನಾಟಕಗಳನ್ನ, ಸಾಮಾಜಿಕ ನಾಟಕಗಳನ್ನ ಕೊಟ್ಟಿದ್ದಾರೆ. ಅವರಿಂದ ತಗೊಂಡು ಮಾಡಿದಂಥ ನಾಟಕಗಳು, ಬೆಟ್ಟಗಳು ನಡೆದಾವು ಅಂತೇಳಿ. ಇದೆಲ್ಲ ಸಾಕಷ್ಟು ನಾಟಕಗಳು ಅಲ್ಲಿ ಮಾಡಿದ್ವಿ. ಈಗ ನೀವು ಕೇಳೋ ಪ್ರಕಾರ ಹಳ್ಳಿ ಯುವಕರನ್ನ ನಾವು ಹೆಂಗೆ ಬಳಸ್ಕೋಬೇಕಂತಂದ್ರೆ ಈ ನಾಟಕಗಳು ಬಳಸುವುದು ಕಷ್ಟ. ಅಲ್ಲಿ ಎಂತ ಆಗ್ಬೇಕಂದ್ರೆ ಈ ಬಯಲಾಟಗಳು ಅಂತವೆ. ಬಯಲಾಟಗಳು ಅಂತ ತಕ್ಷಣ ಏನಂದ್ರೆ ರಾಮಾಯಣ ಮಹಾಭಾರತಕ್ಕೆ ಹೋಗ್ಬಿಡ್ತಾರಪ್ಪ ಅನ್ನಂಗೆ. ಬಯಲಾಟಗಳು ಅಂತ ತಕ್ಷಣ ರಾಮಾಯಣ ಮಹಾಭಾರತನೇ ಬಯಲಾಟ ಇಲ್ಲ. ಬಯಲಾಟದಲ್ಲಿ ಸಾಕಷ್ಟು ವೆರೈಟೀಸ್ಗಳದಾವೆ, ಅಲ್ಲಿ ಮಾಡ್ಕೋಬೋದು. ನೀವು ಯಾಕೆ ಇದನ್ನೇ ಮಣ್ಣಾದ ಮಣ್ಣಿನ ಮಕ್ಕಳು ತಗೊಂಡು ಬಯಲಾಟದಲ್ಲಿ ಪದಲ್ಲಿ ಮಾಡ್ಬೋದು, ಆರಾಮ್ಸೆ ಮಾಡ್ತೀವಿ. ನನ್ನ ಫ್ರೆಂಡ್ ಅದಾರು ಅಶೋಕ್ ಪತ್ನಳ್ಳಿ ಅಂತ, ಕೇಡಂ ತಾಲೂಕಲ್ಲಿ ರಂಗಕಲಾ ಶಿಕ್ಷಕರು. ಅವ್ರದ್ದಾದಂಥ ಒಂದು ಇದರಲ್ಲಿ ಬೆಳೆಸ್ಲಿಕ್ಕಿರ್ತಾರೆ. ಹಳ್ಳಿ ಹುಡುಗರಲ್ಲೇ ಈ ನಾಟಕಗಳನ್ನೆಲ್ಲ ಬೆಳೆಸ್ಲಿಕ್ಕಿರ್ತಾರೆ. ಈ ಬಯಲಾಟ ಅಂತೆಲ್ಲ ಮಾಡಿ ಥೀಮ್ ಇದೆ, ಇಂಥ ಸೋಷಿಯಲ್ ಥೀಮ್ ಇಟ್ಕೊಂಡೇ ಬಯಲಾಟಗಳನ್ನ ಮಾಡಿಸ್ಲಿಕ್ಕಿರ್ತಾರೆ. ಅವ್ರಿಗೆ ಅಟ್ರಾಕ್ಷನ್ ಆಗ್ತದೆ ಹಳ್ಳಿಗೆ. ಆಮೇಲೆ ಭಾಷೆನೂ ಅವ್ರ ಭಾಷೆದಲ್ಲೇ ಆಗ್ತದೆ. ಈಗ ಕಲಿಯೋಂಥ ಒಂದು ಇಂಟ್ರೆಸ್ಟು ಬರ್ತದೆ, ಡಿಫಿಕಲ್ಟ್ ಏನಿರೋಂಗಿಲ್ಲ. ಹಾಗಾಗಿ ಅವ್ರಿಗೆ ನಾವು ಎಂಟರ್ಟೈನ್ಮೆಂಟ್ ನಾಟಕಗಳು ಬದಲು ಈ ಥರ ನಾವು ನಾಟಕಗಳನ್ನ ನಾವು ಹಳ್ಳಿಗಳಲ್ಲಿ ತೊಗೊಂಡೋದ್ರೆ ಸಾಕಷ್ಟು ಸುಧಾರಣೆ ಕಾಣ್ಬೋದು ಅಂತ ನಾನು. ಆದರೆ ತಾವು ಕೂಡ ಏನಾದರೂ ಕಲಾವಿದರಾಗಿ ತಮಗೆ ಏನಂದರೆ ಮೊದಲು ಈಗಿನ ಮುಂಚಿತವಾಗಿ ತಾವು ತಮ್ಮ ಒಂದು ಮೊದಲ ಪ್ರಯತ್ನದಲ್ಲಿ ಯಾಕೆ ನನಗೆ ಈ ಒಂದು ಹವ್ಯಾಸಿ ಕಲಾವಿದ ಆಗಬೇಕು, ಈ ರೀತಿ ನಾನು ನಟನೆಗಳನ್ನ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಹೇಗೆ ಬಂತು ಅಂತಕ್ಕಂಥ ಒಂದು ನಮಗೆ ಒಂದು ಪ್ರಶ್ನೆಗಳನ್ನ ಮಾಡುತ್ತೆ. ಯಾಕಂದರೆ ಅವಳು ಇಷ್ಟು ಅಂದರೆ ಒಂದು ನಾಟಕದ ಕಲಾವಿದರಾಗಿ ಇಷ್ಟೆಲ್ಲ ತಿಳಿದಿರ್ತಕ್ಕಂಥದ್ದು ತಾವು, ಯಾಕಂದರೆ ಒಂದು ಹಿನ್ನೆಲೆ ಕೂಡ ಇರುತ್ತೆ ಅದಕ್ಕೆ. ಆ ಹಿನ್ನೆಲೆಗಳನ್ನ ಏನಂತಕ್ಕಂಥದ್ದು ನಾನು ಆ್ಯಕ್ಚುಲಿ ವಿದ್ಯಾರ್ಥಿಯಾಗಿದ್ದಾಗ ಒಂದು ಸಾಮಾಜಿಕ ಹೋರಾಟದಲ್ಲಿ ಹೋದಂಥ ವಿದ್ಯಾರ್ಥಿ ಹೋರಾಟದಲ್ಲಿ ಇದ್ದಂಥ ಅದೇನು ಬರ್ತಂದರೆ ನಮಗೆಲ್ಲ ಅನ್ಯಾಯ ಸಹಿಸೋದು ಕಷ್ಟ. ಏನೋ ಒಂದು ನಡೀತಿತ್ತು ಅಂದರೆ ಅಲ್ಲೊಂದು ಏನೋ ಒಂದು ಕೆಟ್ಟದ್ದು ನಡೀತಿತ್ತು ಅಂತಂದರೆ ಅದು ನೋಡೋಕ್ಕಾಗಲ್ಲ. ಯಾಕಪ್ಪ ಇದು ನಡೀತಿದ್ದಲ್ಲ, ಇದಕ್ಕೆ ಉತ್ತರ ಇಲ್ಲೇನು, ಯಾಕೆ ನಾವು ಪ್ರತಿಭಟಿಸಬಾರ್ದು ಅನ್ನೋ ಒಂದು ಒಳಗೆ ಒಂದು ತುಳಿಮೆ ಇರ್ತದಲ್ಲ, ಎಲ್ಲೋ ಒಂದು ತುಳಿ ಎಲ್ಲರಿಗೂ ಇರ್ತದೆ, ಯಾರು ಇರ್ಲಂತಿಲ್ಲ. ಅದನ್ನು ಬೆಳೆಸಿ ಪೋಷಿಸೋಂಥ ಒಂದು ವೇದಿಕೆ ಸಿಕ್ಕಾಗ ಅದು ಬಳಕೆ ಆಗ್ತದೆ. ನಾನು ವಿದ್ಯಾರ್ಥಿ ಇದ್ದಾಗ ಆವಾಗ ಒಂದು ವಿದ್ಯಾರ್ಥಿ ಸಂಘಟನೆ ಸೇರ್ಕೊಂಡಿದ್ದೆ, ADS ಆಲ್ ಇಂಡಿಯಾ ಸ್ಟೂಡೆಂಟ್ ಆರ್ಗನೈಸೇಷನ್. ಅದರಲ್ಲಿ
ಅವಾಗೆಲ್ಲ ಅನ್ಯಾಯ ಅತ್ಯಾಚಾರ ಇದೆಲ್ಲ ಹೋರಾಟ ಮಾಡೋದಂತ ಇದು. ಅಲ್ಲಿಂದ ನಾವು ಬೆಳ್ಕೊಂಡು ಬಂದು ನನಗೆ ಸಮಾಜ ಏನೇ ಮಾಡಿದ್ರು ಒಂದು ಸಾಮಾಜಿಕ ಒಂದು ಮೆಸೇಜ್ ಇರುತ್ತೆ. ಅಲ್ಲಿ ನಾನು ಬೇಸಿಕಲಿ ಮೊದಲಿಂದ ಕೆಲವೆಲ್ಲ ನಾಟಕಗಳು ಮಾಡೋದು ಇಂಟ್ರೆಸ್ಟ್. ಹಳ್ಳಿಗಳಲ್ಲೆಲ್ಲರೂ ನಾವು ನಮ್ಮದು ಸ್ವಂತ ಊರು ಯಾದಗಿರಿ ಪಕ್ಕಕ್ಕೆ ಒಂದು 3 ಕಿಲೋಮೀಟರ್ ಗುಡ್ಸ್ಮಿಗೆ. ಅಲ್ಲೆಲ್ಲ ಬಯಲಾಟಗಳೆಲ್ಲ ಆಗ್ತಿದ್ವಿ. ನಮ್ಮ ಮನೆಯಲ್ಲೆಲ್ಲ ನಮ್ಮ ಬ್ರದರ್ಸ್ ಅವರೆಲ್ಲ ಬಯಲಾಟಗಳೆಲ್ಲ ಮಾಡ್ತಿದ್ವಿ. ಆವಾಗ ನನಗೆ ಒಂದೇ ಒಂದು ಸಲ ಒಂದು ಗಣೇಶನ ಪಾತ್ರ ಕೊಟ್ಟಿದ್ದರು ನನಗೆ. ಒಂದು ಸಲ ಗಣೇಶನ ಪಾತ್ರ ಕೊಟ್ಟಿದ್ದರು. ಆ ಗಣೇಶನ ಪಾತ್ರ ಬಂದು ಹೋಗೋದು ಏನಿತ್ತಲ್ಲ ಅದು ಒಂದು ಇಂಟ್ರೆಸ್ಟ್ ಬೆಳ್ಕೊಂಡ್ರೆ ಚೆನ್ನಾಗಿರ್ತದೆ ಇದು. ಆ ಥರ ಬೆಳ್ಕೊಂಡು ಬಂದು ವಿದ್ಯಾರ್ಥಿ ಸಂಘಟನೆ ಸೇರಿದಾಗ ಅಲ್ಲಿ ಈ ಥರ ನಾಟಕಗಳು ಡಾಕ್ಟರ್ BR ಮಂಜುನಾಥ್ ಅಂತ ಹೇಳಿ ಸಾಮಾಜಿಕ ಮೆಸೇಜ್ ಇರ್ತಕ್ಕಂಥ ನಾಟಕಗಳನ್ನ ಕೊಡ್ತಾರೆ. ಆವಾಗ ನಾವು ಬೀದಿ ನಾಟಕಗಳು ಮಾಡೋಕ್ಕೆ ಶುರು ಮಾಡಿ ವಿದ್ಯಾರ್ಥಿ ಸಂದರ್ಭ. ಆಮೇಲೆ ನನಗೆ ಮತ್ತೆ ಜಾಬ್ ಆಯಿತು. ಜಾಬ್ನಲ್ಲಿ ಇಟ್ಕೊಂಡು ಇದೆಲ್ಲ ಮಾಡೋದು ಕಷ್ಟ ಆಯಿತು. ಆದರೂ ಕೆಲವು ಸಂದರ್ಭಗಳಲ್ಲಿ ನನ್ನ ಅಧಿಕಾರಿಗಳು ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ. ಈ ಥರ ಡ್ರಾಮಾಗಳೆಲ್ಲ ಮಾಡಿದ್ದಾರೆ. ಸರ್, ಕಲಾವಿದರ ತಮಗೆ ಇನ್ನೊಂದು ಪ್ರಶ್ನೆ ಏನಂತಂದರೆ, ಈ ಒಂದು ಕಲಾವಿದರಲ್ಲಿ ತಮ್ಮ ಒಂದು ನಟರು ಅಂತಕ್ಕಂಥದ್ದನ್ನ ಬರುತ್ತೆ. ಈಗ ಚಲನಚಿತ್ರ ನಟರಲ್ಲಿ ಯಾವ ನಟರು ತಮಗೆ ಭಾಳ ಅಚ್ಚು ಪ್ರಿಯವಾಗಿ ನೆಚ್ಚಿನ ನಟರು ಅಂತಕ್ಕಂಥದ್ದನ್ನ ಕೇಳ್ಬೋದು? ನನಗೆ ನಾನಾ ಪಾಟೇಕರ್ ಅವರಲ್ಲಿ ಇಷ್ಟ. ನಾನಾ ಪಾಟೇಕರ್, ಪರಿಶ್ರಮ ಅವರಲ್ಲಿ ಒಳ್ಳೆ ಆರ್ಟಿಸ್ಟ್. ಆಮೇಲೆ ಕರ್ನಾಟಕದಲ್ಲಿ ತಗೊಂಡ್ರೆ ಪಟ್ಟಣ. ಅದೇ ರೀತಿ ಒಂದು ನಾನಾ ಪಾಟೇಕರ್ ಅವರ ಒಂದು ಡೈಲಾಗ್ ಹೇಳಬಹುದಾ? ಅಲ್ಲ, ನಾನು ಪ್ರಿಪೇರ್ ಇದೆ ಅದೇನು ಈ ಸಂದರ್ಭದಲ್ಲಿ ಬರೋದಿಲ್ಲ. ಒಂದು ಡೈಲಾಗ್ ಇರುತ್ತಂದರೆ ಹೇಳ್ತೀನಿ. ಬರ್ತಿಲ್ಲ. ಮತ್ತೊಂದು ಸಲ ಯಾವತ್ತಾದ್ರೂ ಸಂದರ್ಭ ಸಿಕ್ಕಾಗ ಹೇಳಿದ್ರೆ ನಾನು 100% ಜೀವನದಲ್ಲಿ ನಾವು ನಟರು ಕಲಾವಿದರು ಅಂತಂದಮೇಲೆ ಜೀವನದಲ್ಲಿ ಎಲ್ಲ ರೀತಿಯ ಅನುಭವಗಳಾಗಿರ್ಬೋದು, ಕಥೆಗಳನ್ನಾಗಿರ್ಬೋದು ತಾವು ಕೇಳಿದ್ವಿ. ತಮ್ಮ ಜೀವನದಲ್ಲಿ ಸೋಲುಗಳನ್ನ ಆಗಿರ್ಬೋದು, ನಿರಾಸೆಗಳನ್ನಾದಾಗ, ಯಾಕಂದರೆ ನಟನೆ ಅಂತಂದಾಗ ಎಲ್ಲ ಒಂದು ವ್ಯಕ್ತಿತ್ವ ಗುಣಗಳನ್ನು ಕೂಡ ತಾವು ತಿಳ್ಕೊಳ್ತೀರ. ಅಂತಂದಮೇಲೆ ಸೋಲು ಬಂದಾಗ ಯಾವ ರೀತಿ ತಮ್ಮ ವ್ಯಕ್ತಿತ್ವಗಳನ್ನ ತಾವು ಇದು ಮಾಡಿಕೊಂಡು ತಮ್ಮನ್ನು ತಾವು ಏನಂದರೆ ಮೋಟಿವೇಶನಲ್ಲಿ ತಾವು ಮಾಡ್ಕೊಳ್ತೀರಾ? ನನ್ನಲ್ಲಿ ನಮ್ಮ ತಾಯಿಯಿಂದ ಬಂದಂಥ ಒಂದು ಕೊಡುಗೆ ನನಗೇನು ಅಂತಂದರೆ, ಈ ಸಂದರ್ಭದಲ್ಲಿ ನಾನು ಮುಗಿಸೋಕೆ ಇಷ್ಟಪಡ್ತೀನಿ. ನಮ್ಮ ತಾಯಿ ಒಳ್ಳೆ ಪಾಸಿಟಿವ್ ಕ್ಯಾರೆಕ್ಟರ್ ಕೆಲವೊಂದನ್ನು ಒಂದು ಸಕ್ಕತ್ತ ನೆಗೆಟಿವ್ ಕ್ಯಾರೆಕ್ಟರ್, ಪಾಸಿಟಿವ್ ಕ್ಯಾರೆಕ್ಟರ್ ಹೇಳ್ತೀನಿ. ನಮ್ಮ ಅಮ್ಮನ ಹತ್ರ ನಾನು ನೋಡಿದ್ದು 95% ಪಾಸಿಟಿವ್ ಕ್ಯಾರೆಕ್ಟರ್. ನಾನು ಯಾವತ್ತೂ ನನಗೆ ನೋಡಮ್ಮ ನನಗೆ ಬಟ್ಟೆ ಇರ್ದವ, ನನಗೆ ಬಟ್ಟೆ ಬೇಕು, ಈ ಬಟ್ಟೆ ಇಲ್ಲ ಹೆಣ್ಣು ಹೋಗ್ಲಿ ಅಂತಂದಾಗ ಹೌದು ಬಟ್ಟೆ ಇರ್ದವ ನೋಡಮ್ಮ ಹಂಗೆ ಅಂತ ಬೈಕ್ ಸುಮ್ಮನಿರೋಂಥ ಇದ್ರೆ ನಮ್ಮ ಮೇಲೆ ಬಟ್ಟೆ ಇರ್ದವ ಆಯಿತು, ನೀ ಸ್ಕೂಲ್ಗೆ ಹೋಗ್ಬಾರ್ದು, ಬರೋಷ್ಟರಲ್ಲಿ ನೀನು ಬಟ್ಟೆ ಇದ್ದವ ಇಲ್ಲಮ್ಮ ನಾಳೆ ನಾನು ಬಸ್ಸಿಗೆ ಹೋಗ್ಬೇಕು, ನಾನು ದುಡ್ಡು ಕೊಡೋದು ನಾಳೆ ಹೋಗ್ಬೇಕಲ್ಲ, ಆಯ್ತು ನಾಳೆ ಬರ್ತೀನಿ. ಇಲ್ಲ ಅಂತ ಯಾವತ್ತೂ ಅನ್ನಂಗಿಲ್ಲ. ನಾಳೆ ಬರೋಷ್ಟರಲ್ಲೇ ಪರಿಸ್ಥಿತಿ ಇನ್ನೇನೋ ಚೇಂಜ್ ಆಗಿರ್ತದೆ. ನನಗೆ ನನ್ನ ತಾಯಿಯಿಂದ ಆ ಪಾಸಿಟಿವ್ ಕ್ಯಾರೆಕ್ಟರಿಂದ ಇವತ್ತಿಗೆ ನಾನು ಏನೇ ಸಮಸ್ಯೆ ಬರ್ತದೆ, ಯಾವುದೇ ರೀತಿ ಈ ಸಂದರ್ಭ ಬಂದಿದೆ, ಅದನ್ನು ನಾನು ಪ್ರತಿಯೊಂದನ್ನು ನೀವು ಬಂದು ನನ್ನಲ್ಲಿ ಅಟೆಂಡ್ ಮಾಡ್ತೀನಿ ಅನ್ನೋದು ಒಂದು ಎಕ್ಸಾಂಪಲ್. ನೀವು ಬಂದು ಏನು ಸಮಾಚಾರ ಹೌದಾ ಏನಾಗಿದೆ, ಇಲ್ಲ ನೀವು ಮಾಡಿದ್ದೀನಿ, ನಾನು ಮಾಡಿದ್ದೀನಿ, ಅದು ನೋಡೋಣ. ಇಲ್ಲಾಂದ್ರೆ ನಾನು ಮಾಡಿದ್ದೆ ಅಂತಂದರೆ ನೀವು ನನಗೇನು ಪನಿಷ್ಮೆಂಟ್ ಮಾಡ್ತೀನಿ ಕೊಡೋದು, ಸ್ವಲ್ಪ ವಿಚಾರ ಮಾಡೋಕ್ಕೆ ಟೈಮ್ ಕೊಡಿ. ಇಷ್ಟು ಹೇಳಿದ್ರೆ ನಿಮ್ಗೊಂದು 10 ನಿಮಿಷ ನೀವು ಸಡನ್ ಆಗಿ ನೀವು ಬಂದಂಥ ಇದನ್ನು ನೀವು ತಂದುಕೊಡ್ಬೋದು 100%. ನೀವೊಂದು ನಾಯಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಬೈಕಲ್ಲೂ ಒಂದು ನೋಡಿದ್ರೆ ಇಲ್ಲ, ಬೈಕಲ್ಲೂ ಸ್ಪೀಡಾಗಿ ಹೋಗ್ತೀರಿ, ಒಂದು ನಾಯಿ ಎದರೇ ಬರ್ತದೆ, ಬಂದು ಇನ್ನೇನು ಆರಿ ಗಡಿತದೇನೋ ಅನ್ಬೇಕು. ಆ ಸಂದರ್ಭದಲ್ಲಿ ಬಂದಾಗ ನೀವು ಸಕ್ಕಂತ ಬೈಕ್ ನಿಲ್ಲಿಸ್ಬಿಡ್ರಿ, ಏಕ್ದಮ್ ತಣ್ಣಗಾಗಿ ವಾಪಸ್ ಹೋಗ್ತದೆ. ನಿಮ್ಮನ್ನು ಅಟೆಂಡ್ ಮಾಡೋದಿಲ್ಲ, ಸಾಧ್ಯನೇ ಇಲ್ಲ. ನೀವು ಬೇಕು ಮುಂದೆ ಪರೀಕ್ಷೆ ಮಾಡ್ತೀವಿ, ಅದೇ ಸ್ಪೀಡಲ್ಲಿ ನೀವು ಹೋದ್ರೆ ಅಂತಂದರೆ 100% ನಿಮ್ಮನ್ನು ಅಲ್ಲಿ ನೀವು ಬೆನ್ನ ಸರ್. ತಾವು ಏನಂತಂದರೆ ಒಂದು ಎಲ್ಲನೂ ಅನುಭವಿಸ್ತಾರಾಗಿದ್ದು ಈಗಿನ ಯುವ ಜನತೆಗೆ ಏನು ಸಂದೇಶಗಳನ್ನ, ಏನು ಸಲಹೆಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀವಿ? ಇವತ್ತಿನ ಈ ಒಂದು
ಮೀಡಿಯಾ ಇವತ್ತು ಮೀಡಿಯಾ ಆಗಿ ನಮ್ಮ ಮೊಬೈಲ್ ಆಗಿ ನೆಟ್ ಇಂಟರ್ನೆಟ್ಟು ನಾವೇನು ಪ್ರೋಗ್ರೆಸ್ ಅಂತ ನಮ್ಮ ಕಂಟ್ರಿಯಿಂದ ನಾವು ಹೋಗ್ಬೇಕು ಅಂತ ಎಲೆಕ್ಟ್ರಾನಿಕ್ ಮೀಡಿಯಾನ ಬಳಸ್ಕೊಂಡು ಹೋಗ್ತೀವಿ. ಈ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಸಾಕಷ್ಟು ಜನ ಹಾಳಾಗ್ತಿದ್ದಾರೆ. ನಾವು ಬರೇ ಯುವಕರು ಹುಡುಗರು ಹಾಳಾಗ್ತಿದ್ವು ಅಂತಂದು ನನ್ನ ಒಪಿನಿಯನ್ ತಗೊಂಡ್ರು 60 ವರ್ಷದವರೆಗೆ ಇರ್ತಕ್ಕಂಥ ಮುದುಕರು ಇದರಿಂದ ಹಾಳಾಗ್ತಿದ್ದಾರೆ. ಇವತ್ತೆಲ್ಲರೂ ಇದ್ರ ಮೊಬೈಲ್ ಬಂದಿರೋದ್ರಿಂದ, ನೆಟ್ ಬಂದಿರೋದ್ರಿಂದ, ಇಂಟರ್ನೆಟ್ರಿಂದ, ಈ ಮೀಡಿಯಾದಿಂದ ಎಲ್ಲ ಯುವಕರೆಲ್ಲ ಹಾಳಾಗ್ತಾರೆ. ಬಳಕೆ ಒಂದು ಸ್ವಲ್ಪ ಏನಂತಾರೆ ಕಡಿಮೆ ಮಿತವ್ಯಯವಾಗಿರಲಿ ಅಂತ ಅಲ್ಲ, ನಾನು ಈಗ ಎಷ್ಟು ಬೇಕು, ಒಳ್ಳೇದಕ್ಕೆ ಬೇಕಾ ಒಳ್ಳೇದಕ್ಕೆ ಉಪಯೋಗ ಮಾಡ್ಬೋದು. ಆದಷ್ಟು ಕೆಟ್ಟದನ್ನ ದೂರ ಇಡೋದಕ್ಕೆ ಪ್ರಯತ್ನ ಮಾಡಿ. ಕೆಟ್ಟದ್ದು ದೂರ ಇಡೋದನ್ನ ನಾವು ಹೇಳೋದಕ್ಕಿಂತ ನಮ್ಮ ಎಜುಕೇಷನ್ನಲ್ಲಿ ಬದಲಾವಣೆ ಬರುತ್ತೆ. ನಮ್ಮ ಎಜುಕೇಷನ್ನಲ್ಲಿ ಬದಲಾವಣೆ, ಶಿಕ್ಷಣ ವ್ಯವಸ್ಥೆನಲ್ಲಿ ಬದಲಾವಣೆ ಬಂದಾಗ ಈಗ ಸಾಕು. ನಾವು ಮಕ್ಕಳಿಗೆ ಹೇಳ್ತೀವಿ ಮೊಬೈಲ್ ನೋಡ್ಬೇಡ ನೋಡಿ ಅಂತ ಹೇಳಿ ಈ ಕಂಡೀಷನ್ ಮಾಡಿ ಹೋಗಿ ಹೇಳಿದ್ರು ಅವ್ನು ಪಕ್ಕವಾಗಿ ಅದನ್ನೇ ನೋಡ್ತಾನೆ. ಯಾಕೆ ನೋಡ್ಬೇಡ ಅಂತ ನಾನು ಹೇಳೋದಕ್ಕಿಂತ ನಮ್ಮ ಟೀಚರ್ ಹೇಳಿ ಸ್ಕೂಲಲ್ಲಿ, ನೋಡಿ ಮಕ್ಕಳೇ ಈ ಥರ ಮೊಬೈಲ್ನಲ್ಲಿ ಈ ಥರ ಕೆಟ್ಟದಿದೆ, ಈ ಥರ ಒಳ್ಳೇದಿದೆ, ಇದರಿಂದ ನಿಮ್ಗೆ ಈ ಥರ ಹಾನಿ ಆಗ್ತದೆ, ಇದರಿಂದ ನಿಮ್ಗೆ ಈ ಥರ ಒಳ್ಳೇದಾಗ್ತದೆ ಅನ್ನೋ ಒಂದು ಟೀಚರ್ ಇದನ್ನು ಹೇಳಿಬಿಟ್ರೆ 100% ವಿದ್ಯಾರ್ಥಿ ಮಕ್ಕಳು ಅವ್ರಿಗೆ ಪಾಲನೆ. ಭಾಳ ವಂಡರ್ಫುಲ್ಲಾಗಿದ್ದು ತಮ್ಮ ಜೊತೆ ಮಾತುಗಳನ್ನಾಗಿರ್ಬೋದು, ತಮ್ಮ ಕಥೆಗಳನ್ನಾಗಿರ್ಬೋದು, ಇನ್ನೂ ಒಂದು ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ಒಂದು ವಿಷಯಗಳ ಜೊತೆಗೆ ನಾವು ನಿಮ್ಮೊಂದಿಗೆ ಚರ್ಚೆಗಳನ್ನು ಅಲ್ಲಿವರೆಗೂ ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಸರಿ, ಎಲ್ರಿಗೂ ಮುಂಬರುವ ದೀಪಾವಳಿ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ಕಲಬುರಗಿ ಸುತ್ತಮುತ್ತಲ ವಿಲೇಜು, ಕಲಬುರಗಿ ಜಿಲ್ಲೆ, ಕಲಬುರಗಿ ನಗರದ ಪ್ರತಿಯೊಬ್ಬರಿಗೂ ನನ್ನ ದೀಪಾವಳಿ ಹಬ್ಬದ ವಿಶೇಷ ಶುಭಾಶಯಗಳು ತಿಳಿಸ್ತಾ, ಮುಂಬರುವ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಕನ್ನಡ ಸಾಹಿತ್ಯನ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಸಾಹಿತಿಗಳು ಸಾಕಷ್ಟು ಜನ ಇದ್ದಾರೆ. ಅವರ ಸಾಹಿತ್ಯನ ಬೆಳಕಿಗೆ ತಂದು ಹುಡುಕಾಡಿ ಅದನ್ನು ಸಾಹಿತ್ಯ ಪರಿಷತ್ ಮುಖಾಂತರ ಇಲ್ಲಿನ ಜನಗಳಿಗೆ, ಇಲ್ಲಿ ಕೂಡ ದೊಡ್ಡ ದೊಡ್ಡ ಸಾಹಿತಿಗಳು ಇದ್ದರು ಅಂತ ಪರಿಚಯ ಮಾಡೋಂಥ ಒಂದು ಕೆಲಸ ಆಗಬೇಕು. ಅದು ಇಲ್ಲಿ ತನಕ ಆಗ್ತಾ ಇಲ್ಲ, ಅಂದರೆ ಪೇಪರ್ನಲ್ಲೇ ಆಗ್ತಾಯಿದೆ ಅಂತ. ಅದ್ರ ಬದಲಿ ಈಗ ನಮ್ಮ ನಾಡಿನಲ್ಲಿದ್ದಂಥ ಸಾಕಷ್ಟು ಜನ ಸಾಹಿತಿಗಳು, ಕವಿಗಳು, ಕಲಾವಿದರಿದ್ದಾರೆ. ಅವ್ರನ್ನ ಬೆಳಕಿಗೆ ತಂದು ಅವರು ಯಾವ ರೀತಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಅವರು ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನು ಜನಗಳಿಗೆ ತಿಳಿಸ್ಕೊಟ್ರೆ ಈ ಭಾಗಕ್ಕೆ ಭಾಳ ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಆಗ್ತದೆ ಅನ್ನೋದೇ ನನ್ನ